ಸಂಘಟನೆಗಳ ಮನೆಯಲ್ಲಿ 100 ಬಾಗಿಲು ಚೂರಾಗುತ್ತಿವೆ ಶುದ್ಧ ಮನಸ್ಸಿನ ಕನಸುಗಳು. ಕರ್ನಾಟಕದಲ್ಲಿ ಒಂದೊಂದು ವರ್ಗಕ್ಕೆ ಒಂದೊಂದು ಸಂಘಟನೆಗಳಿವೆ. ಆ ಸಂಘಟನೆಗಳು ತನ್ನದೇ ಆದ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ನಡೆಯುತ್ತಿವೆ. ಆದರೆ ಕರ್ನಾಟಕದಲ್ಲಿ ತನ್ನದೇ ಆದ ಅಸ್ತಿತ್ವವನ್ನು ಉಳಿಸಿಕೊಂಡು ಸಿದ್ಧಾಂತವನ್ನೇ ಉಸಿರಾಗಿಸಿಕೊಂಡವರು, ನೊಂದವರ ಧ್ವನಿಯಾಗಿ ಸಾಗುತ್ತಿದ್ದ ಸಂಘಟನೆಗಳು ಇಂದು ನೂರಾರು ಬಾಗಿಲಾಗಿ ಮಾರ್ಪಟ್ಟಿವೆ. ಅರ್ಧಂಬರ್ಧ ವಿಷಯ ತಿಳಿದವನು ಅಥವಾ ಸಂಘಟನೆಗಾರರ ಜೊತೆಯಲ್ಲಿ ಸ್ವಲ್ಪ ದಿನಗಳ ಕಾಲ ಸಾಗಿದವ ನಾಯಕತ್ವದಲ್ಲಿ ಸಂಘಟನೆ ಸೃಷ್ಟಿ ಮಾಡಿಕೊಂಡು ತಾನೇ ನಾಯಕನಾಗಿ ಸಾಗುವ ವ್ಯವಸ್ಥೆಯನ್ನ ಕಲ್ಪಿಸಿಕೊಂಡಿದ್ದಾನೆ. ಪ್ರತಿಯೊಂದು ಸಮುದಾಯದ ಸಂಘಟನೆಗಳಲ್ಲಿ ಇಂಥ ಸಿದ್ಧಾಂತಗಳನ್ನು ನಾಯಕ ಎನಿಸಿಕೊಂಡವನು ತನ್ನ ಅವಶ್ಯಕತೆಗಳ ಗಂಟಿನಲ್ಲಿ ಕಟ್ಟಾಕಿ ಬಾಯಲ್ಲಿ ಪೂರ್ಣವಲ್ಲದ ಸಿದ್ಧಾಂತ ಹೇಳಿಕೊಂಡು ತನ್ನ ಬದುಕಿಗಾಗಿ ಹಾಗೂ ಏಳಿಗೆಗಾಗಿ ಸಮುದಾಯವನ್ನ ಕತ್ತಲಿಗೆ ದೂಡಿ ಆತ ಬೆಳಕು ಹುಡುಕುವ ನಾಟಕವಾಡ್ತಿದ್ದಾನೆ. ಸಮುದಾಯಗಳನ್ನ ಮುಂದೆ ಇಟ್ಟು ತನ್ನ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳುವ ನಾಯಕರುಗಳಿಂದ ಸಮುದಾಯ ಅನಾಥನಂತೆ ಉಳ್ಳವರ ಬಳಿ ನಿಲ್ಲುತ್ತಿದೆ. ಒಂದೇ ಸಮುದಾಯದೊಳಗೂ ಸಂಘರ್ಷದ ನಾಯಕತ್ವದ ಅಬ್ಬರ. ಈ ಅಬ್ಬರದ ಗಾಳಿಯಲ್ಲಿ ಸಿಲುಕಿರೋದು ಅಮಾಯಕ ಮನಸ್ಸುಗಳು. ಸಂಘಟನೆ ತನ್ನ ಸಮುದಾಯಗಳನ್ನ ಕಾಪಾಡುವ ಅಸ್ತ್ರವಾಗಿದ್ದ ಕಾಲ ಒಂದಿತ್ತು. ದುರಾಸೆಯ ಬದುಕಿನಲ್ಲಿ ಆ ಸಂಘಟನೆಯನ್ನ ಅಸ್ತ್ರವನ್ನಾಗಿಸಿಕೊಂಡು ತನ್ನ ಸಮುದಾಯಗಳನ್ನ ಹೈಟೆಕ್ ಗುಲಾಮರಿಗೆ ತಳ್ಳುವ ನಾಯಕರೇ ಹೆಚ್ಚಾಗಿದ್ದಾರೆ. ಬಾಯಿ ತುಂಬ ಈ ಸಮುದಾಯ ನಂದು, ಸಮುದಾಯಕ್ಕಾಗಿ ನಾನು ಎಂದು ಎನ್ನುವಂಥ ಬೊಗಳಿಯನ್ನ ಬಿಟ್ಕೊಂಡು ತನ್ನ ಜೋಳಿಗೆ ತುಂಬಿಸಿಕೊಳ್ತಿದ್ದಾನೆ. ನಾಯಕರೆನ್ನಿಸಿಕೊಂಡವರು ತನ್ನ ಬದುಕಿಗಾಗಿ ತಮ್ಮ ತಮ್ಮ ಸಮುದಾಯಗಳನ್ನ ಅವಶ್ಯಕತೆ ಪೂರೈಸಿಕೊಳ್ಳುವ ರಾಜಕೀಯ ವ್ಯವಸ್ಥೆಗೆ ಮಾರಾಟ ಮಾಡದಿರೇ